ನಾನು ಇದುವರೆಗೆ ಅಲ್ಲ, ಕಳೆದ ಒಂದು 2-3-4 ತಿಂಗಳಿಂದ ಪರಿಶುದ್ಧ ದೇವದೂತರಿಗೂ ದೊಬ್ಬಲ್ಪಟ್ಟ ದೆವ್ವಗಳಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನ, ಅಥವಾ ಸೈತಾನನ ದೂತರಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನ ನಾನು ತಿಳಿಸುತ್ತಾ ಬಂದೆ. ಸುಮಾರು 9 ವ್ಯತ್ಯಾಸಗಳನ್ನ ಇಲ್ಲಿವರೆಗೆ ನಾನು ತಿಳಿಸಿದ್ದೇನೆ. ಅದನ್ನ ಒಂದು 2 ನಿಮಿಷದಲ್ಲಿ ನಾನು ನಿಮಗೆ ಅದನ್ನು ಪುನರಾವರ್ತಿಸ್ತೇನೆ, ನಿಮಗೆ ಜ್ಞಾಪಕ ಬರಲಿ ಎಂಬುದಾಗಿ. ಪರಿಶುದ್ಧ ದೇವದೂತರು ಮತ್ತು ದೊಬ್ಬಲ್ಪಟ್ಟ ದೇವದೂತರು, ದೆವ್ವಗಳು ಅಥವಾ ಸೈತಾನನ ದೂತರು, ಅವ್ರಿಗೆ ಅಷ್ಟು ಹೆಸರು ಇದೆ. ಮುಂದೆ ಹೋಗುತ್ತಾ ನೋಡೋಣ. ಪರಿಶುದ್ಧ ದೇವದೂತರಿಗೂ ಅನೇಕ ಹೆಸರುಗಳು ಇರುವುದನ್ನ ನಾವು ಮುಂದೆ ಅಧ್ಯಯನ ಮಾಡೋಣ. ಈ ಅಧ್ಯಯನದ ಜೊತೆಯಲ್ಲಿ ಈ ವಾಕ್ಯಗಳು, ಇವರ ಮೂಲಕ ಕರ್ತನು ನಮಗೆ ಕೊಟ್ಟ ವಾಕ್ಯದಲ್ಲಿ ಯಾವ ವಿಚಾರದಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾನೆ, ನಮ್ಮನ್ನ ಯಾವ ರೀತಿ ಆತ್ಮಿಕವಾಗಿ ಎಚ್ಚರಿಸ್ತಾ ಇದ್ದಾನೆ, ಮತ್ತು ಯಾವ ರೀತಿಯಲ್ಲಿ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸ್ತಾ ಇದ್ದಾನೆ ಎಂಬುದನ್ನು ಕೂಡ ನಾನು ಜೊತೆಯಲ್ಲೇ ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ಮೊದಲನೇ ವ್ಯತ್ಯಾಸ, ಪರಿಶುದ್ಧ ದೇವದೂತರಿಗೆ ದೇವರಿಂದ ಪರಿಶುದ್ಧ ದೂತರಾಗಿ ಅವರು ಸೃಷ್ಟಿಸಲ್ಪಟ್ಟಿದ್ದಾರೆ. ನಾವು ಕೀರ್ತನ 148:2 ಮತ್ತು 5 ಮತ್ತು ಕೊಲೊಸ್ಸೆ 1:16 ಅದನ್ನ ನಾವು ಓದಿದೆವು. ಅದೇ ರೀತಿಯಲ್ಲಿ ದೆವ್ವಗಳು ಕೂಡ ಪರಿಶುದ್ಧ ದೇವದೂತರೇ, ಅವರನ್ನು ಕೂಡ ಕರ್ತನಾದ ಯೇಸು ಕ್ರಿಸ್ತನು ಸೃಷ್ಟಿ ಮಾಡಿದಂತ ದೇವದೂತರುಗಳೇ ಆಗಿದ್ದಾರೆ. ಎರಡನೇದು, ದೇವದೂತರು ಬಹಳ ಜ್ಞಾನಿಗಳಾಗಿದ್ದಾರೆ. ಅದೇ ರೀತಿಯಲ್ಲಿ ದೆವ್ವಗಳು ಅಂತ ಹೇಳಿದರೆ ದೊಬ್ಬಲ್ಪಟ್ಟ ದೇವದೂತರು. ದೆವ್ವಗಳು ಅನ್ನುವಾಗ ದೊಬ್ಬಲ್ಪಟ್ಟ ದೇವದೂತರೇ. ಮನುಷ್ಯನು ಇದುವರೆಗೂ ಮನುಷ್ಯನು ಸತ್ತು ದೆವ್ವ ಆಗಿಲ್ಲ. ದೇವರ ವಾಕ್ಯದ ಪ್ರಕಾರ, ನಮ್ಮ ಅನುಭವಗಳ ಪ್ರಕಾರ ಮನುಷ್ಯನು ದೆವ್ವ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವನು 2 ಸ್ಥಳಗಳಿಗೆ ಹೋಗಿ ಅವನು ಅಲ್ಲಿ ಸ್ಟೇ ಆಗ್ತಾನೆ, ಅಲ್ಲಿ ಉಳಿತಾನೆ. ಒಂದು, ಪಾತಾಳಕ್ಕೆ ಹೋಗಿ ಯಾತನೆಯ ಸ್ಥಳದಲ್ಲಿ ಇರ್ತಾನೆ, ಇಲ್ಲ ದೇವರ ಬಳಿಯಲ್ಲಿ ಕ್ರಿಸ್ತನ ಪಕ್ಕದಲ್ಲಿ ಅಲ್ಲಿ ಅವನ ಆತ್ಮವು ಇಡಲ್ಪಟ್ಟಿರ್ತದೆ ಎಂಬುದಾಗಿ ನಾವು ವಾಕ್ಯವನ್ನು ಗಮನಿಸಿದಾಗ ತಿಳಿದು ಬರ್ತದೆ. ಹಾಗಾಗಿ ದೆವ್ವಗಳು ಅಂತ ಹೇಳುವಾಗ ಅದು ದೆಬ್ಬಲ್ಪಟ್ಟ ದೇವದೂತರೇ, ಅಂದ್ರೆ 3ನೇ ಒಂದು ಪಾಲು ಸೈತಾನನ ಜೊತೆಯಲ್ಲಿ ದೊಬ್ಬಲ್ಪಟ್ಟವರು. ಇವರು ಕೂಡ ವಿಶೇಷ ಜ್ಞಾನ ಹೊಂದಿದವರಾಗಿದ್ದಾರೆ, ಅವರೇನು ಕಡಿಮೆ ಏನಲ್ಲ. ದೇವದೂತರು ಕೂಡ ಪರಾಕ್ರಮಶಾಲಿಗಳು ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ಅದೇ ರೀತಿಯಲ್ಲಿ ದೆವ್ವಗಳು ಕೂಡ ವಿಶೇಷ ಫಲವನ್ನ ಹೊಂದಿವೆ, ಅವು ಕೂಡ ಸ್ಪೆಷಲ್ ಪವರ್ಸ್ ಇದೆ. ನಾವು ಕಡೆಗಣಿಸುವಂತಿಲ್ಲ. ಅವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಅವುಗಳಿಗೂ ಪವರ್ಸ್ ಅಂದ್ರೆ ಅವ್ರಿಗೂ ಶಕ್ತಿ ಇದೆ, ವಿಶೇಷ ಬಲ ಇದೆ. ಆದ್ರೆ ಆ ಬಲ ಪ್ರಯೋಗ ಮನುಷ್ಯರ ಮೇಲೆ ಆಗದಂತೆ, ಅದರಲ್ಲೂ ವಿಶ್ವಾಸಿಗಳ ಮೇಲೆ ಆಗದಂತೆ, ವಿಶ್ವಾಸಿಗಳ ಹೃದಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಪವಿತ್ರಾತ್ಮನು ಅದನ್ನ ತಡಿತಾನೆ. ಇದನ್ನ ನಿಮ್ಮ ಮನಸ್ಸಿನಲ್ಲಿ ದಯಮಾಡಿ ಮರಿದೆ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ. ದೆವ್ವಗಳಿಗೆ ವಿಶೇಷ ಬಲ ಇದೆ, ಆದ್ರೆ ಆ ಬಲ ಪ್ರಯೋಗವನ್ನ ವಿಶ್ವಾಸಿಗಳ ಮೇಲೆ ಮಾಡದಂತೆ ಪವಿತ್ರಾತ್ಮನು ಅದನ್ನು ತಡೀತಾ ಇದ್ದಾನೆ. ಇಲ್ಲದೇ ಇದ್ದರೆ ದೆವ್ವಗಳು ನಮ್ಮನ್ನು ಕೂಡ ಆಕ್ರಮಿಸ್ತವೆ ಎಂಬುದನ್ನ ಬಹಳ ಸತ್ಯವಾದ ವಿಷಯ. ಅದನ್ನ ನಾವು ಕಡೆಗಣಿಸಬಾರದು. ನಾವು ಅದನ್ನ ಬಹಳ ಹುಷಾರಾಗಿ ನಾವು ಅಧ್ಯಯನ ಮಾಡಿಕೊಂಡು ನಮ್ಮನ್ನು ಆತ್ಮಿಕದಲ್ಲಿ ನಾವು ಬಲಪಡಿಸಿಕೊಳ್ಳಬೇಕು. 4ನೇದಾಗಿ, ದೇವದೂತರುಗಳಿಗೆ ದೇಹ ಇದೆ. ದೇವದೂತರಿಗೆ ದೇಹ ಇದೆ, ಅವುಗಳು ಬಟ್ಟೆ ಹಾಕ್ತಾರೆ, ಕೈಕಾಲುಗಳುಂಟು ಮತ್ತು ಕಣ್ಣು ಬಾಯಿ ಎಲ್ಲ ಉಂಟು, ಕೂದಲು ಉಂಟು ಅವ್ರಿಗೆ. ಬಹಳವಾಗಿ ನಾವು ದಾನಿಯೇಲನ ಪ್ರವಾದನೆಯಲ್ಲಿ ಮತ್ತು ನ್ಯಾಯಸ್ಥಾಪಕರ 13:6 ಈ ಕೆಲವಾರು ವಾಕ್ಯಗಳು ನಮಗೆ ದೇವದೂತರಿಗೆ ಬಟ್ಟೆಗಳಿದೆ, ಅವಕ್ಕೆ ದೇಹ ಇದೆ ಎಂಬುದನ್ನ ತಿಳಿಸ್ತಾರೆ. ಆದ್ರೆ ದೆವ್ವಗಳಿಗೆ ಅಥವಾ ಅಶುದ್ಧಾತ್ಮಗಳು ಅಂತ ಮತ್ತೆ ಅದೇ ಅವ್ರಿಗೇನೆ ಹೇಳೋದು, ಅವ್ರಗಳಿಗೆ ದೇಹ ಇಲ್ಲ. ಪ್ರಕಟಣೆ 16:13, ಎಫೆಸ 6:12, 1 ತಿಮೋಥಿ 4:1 ಇದರಲ್ಲೆಲ್ಲ ನಾವು ಓದುವಾಗ ದೆವ್ವಗಳಿಗೆ ದೇಹವಿಲ್ಲ. ಅವು ಕಾರ್ಯನಿರ್ವಹಿಸಬೇಕಾದರೆ ಒಂದು ಮಾನವ ದೇಹ ಬೇಕು, ಇಲ್ಲ ಪ್ರಾಣಿ ದೇಹ ಬೇಕು. ಅವಕ್ಕೆ ಆ ದೇಹದಲ್ಲಿ ಒಕ್ಕಿದಾಗ ಮಾತ್ರ ಅವು ಆಕ್ಟಿವೇಟ್ ಆಗಿ ಅವುಗಳ ಕೆಲಸವನ್ನ ಅವು ನಿರ್ವಹಿಸ್ತವೆ. ಅದು ಯಾವ ರೀತಿಯಲ್ಲಿ ದೆವ್ವಗಳು ನಮ್ಮ ದೇಹದಲ್ಲಿ ಸೇರ್ತವೆ ಎಂಬುದನ್ನ ನಾನು ಕೂಡ ವಿವರವಾಗಿ ನಾನು ತಿಳಿಸಿದೆ. ಅದನ್ನ ಬಹಳ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡುವಾಗ ನಾವು ಮನುಷ್ಯನ ದೇಹದಲ್ಲಿ ಮನುಷ್ಯನು ಅವನು
ದೇವರ ವಾಕ್ಯದ ಪ್ರಕಾರ ಜನ್ಮತಃ ಪಾಪಿ ಕರ್ಮತಃ ಪಾಪಿ ಅಂದ್ರೆ ದಾವೀದನ ಕೀರ್ತನೆ 51:5 ವಚನದಲ್ಲಿ ಹೇಳುವ ಪ್ರಕಾರ ಆ ಮನುಷ್ಯನು ತಾಯಿಯ ಗರ್ಭದಲ್ಲಿರುವಾಗಲೇ ದ್ರೋಹಿಯಾಗಿರುತ್ತಾನೆ, ಹುಟ್ಟಿದಂದಿನಿಂದಲೇ ಪಾಪಿಯಾಗಿರುತ್ತಾನೆ. ಕೆಟ್ಟತನವನ್ನ ಯಾರು ಕಲಿಸಬೇಕಾಗಿಲ್ಲ, ಅದು ಹುಟ್ಟುವಾಗಲೇ ಮನುಷ್ಯರಾದ ನಮ್ಮೆಲ್ಲರಿಗೆ ಬಂದಿರ್ತದೆ ಎಂಬುದಾಗಿ ವಾಕ್ಯ ತಿಳಿಸ್ತದೆ. ಈ ಕೆಟ್ಟತನವನ್ನ ಉಪಯೋಗಿಸಿಕೊಳ್ಳುವುದಕ್ಕೆ ಮನುಷ್ಯನಿಗೆ ಶಕ್ತಿ ಬರುವುದೇ ದುರಾತ್ಮಗಳಿಂದ. ಒಬ್ಬ ಸಹೋದರನ ಮೇಲೆ ನನಗೆ ದ್ವೇಷ ಹುಟ್ಟುತ್ತಾ ಇದೆ, ಒಬ್ಬ ಸ್ತ್ರೀಯ ಮೇಲೆ ವ್ಯಾಮೋಹ ಹುಟ್ಟುತ್ತಾ ಇದೆ, ಒಬ್ಬನ ಆಸ್ತಿ ಮೇಲೆ ನನಗೆ ಕಣ್ಣು ದುರಾಶೆ ಬಂದಿದೆ, ಹಣ ಸಂಪಾದನೆ ಮಾಡಬೇಕು, ಹಣ ಹಣ ನನಗೆ ದೇವರು ಬೇಡ ಏನು ಬೇಡ ಎಂಬುದಾಗಿ ನಾವು ಯೋಚನೆ ಮಾಡುವಾಗ ಆ ದುರಾಸೆಯ ಆಲೋಚನೆ ಕಿರಿಯರು ಏನದೆ ಕೆಟ್ಟದಾಗಿ ಮಾತನಾಡುವುದಕ್ಕೆ, ಕೆಟ್ಟ ಮಾತುಗಳನ್ನಾಡುವುದಕ್ಕೆ, ಸಿಟ್ಟು ಬರುವುದಕ್ಕೆ, ಕೋಪ ಬರುವುದಕ್ಕೆ, ಪ್ರತಿಯೊಂದರಲ್ಲೂ ಆ ದುರಾತ್ಮಗಳ ಒಂದು ಕಾರ್ಯ ಆ ವಿಶ್ವಾಸಿಯಲ್ಲಿ ಅಥವಾ ಆ ಮನುಷ್ಯನಲ್ಲಿ ಅದು ಆಗ್ತದೆ ಎಂಬುದಾಗಿ ಅನೇಕ ವಾಕ್ಯಗಳು ನಮಗೆ ತಿಳಿಸಿವೆ. ನಾವು ಮುಖ್ಯವಾಗಿ ಅದಕ್ಕೆ ಸ್ಪಷ್ಟವಾಗಿ ನಾವು ತಿಳಿಯುವಂಥದ್ದು ಸೌಲನು ನಾವು 1 ಸಮುವೇಲ 16:14 ನಾವು ಓದುವಾಗ ಸೌಲನು ದುರಾತ್ಮನಿಂದ ಪೀಡಿತನಾಗ್ತಿದ್ದನು. ಮನೆಯೊಳಗಡೆ ಅವನು ಬಟ್ಟೆ ಎಲ್ಲ ಬಹಳ ವಿಚಿತ್ರವಾದ ವರ್ತನೆಯನ್ನ ಮಾಡಿಕೊಳ್ತಿದ್ದನು. ದಾವೀದನ ಮೇಲೆ ಇರ್ತಕ್ಕಂಥ ಸಿಟ್ಟು, ಅವನ ಸಮಾಧಾನವೇ ಇಲ್ಲ. ಅವನು ಮೊದಲಿನಿಂದಲೂ ದುರಾತ್ಮ ಪೀಡಿತನು. ಒಂದು ದುರಾತ್ಮ ದೇವರಿಂದ ಕಳಿಸಲ್ಪಡ್ತು ಅಂದ್ರೆ ಅದು 1 ಸಮುವೇಲ 18:9-10 ನೋಡುವಾಗ ಒಂದು ದುರಾತ್ಮ ದೇವರಿಂದ ಕಳಿಸಲ್ಪಡ್ತಿತ್ತು ಅವನ ಮೇಲೆ. ಆ ದುರಾತ್ಮ ಅಂದ್ರೆ ಈ ದೆವ್ವಗಳೇ, ಆ ದುರಾತ್ಮ ಅವನನ್ನ ಪೀಡಿಸ್ತಾ ಇತ್ತು. ಅಂದ್ರೆ ಈ ರೀತಿಯಲ್ಲಿ ಅವನ ಸಂತೋಷ ಸಮಾಧಾನವೆಲ್ಲ ಹಾಳು ಮಾಡಿ ಅವನು ವಿಚಿತ್ರವಾದ ವರ್ತನೆಗಳನ್ನ ಮಾಡಿ ದಾವೀದನನ್ನ ಕೊಲೆ ಮಾಡ್ಬೇಕೆಂಬ ಒಂದು ದುರಾಲೋಚನೆ ಅವನಲ್ಲಿ ಹುಟ್ಟುತ್ತಾ ಇದ್ದದ್ದು ಆ ದುರಾತ್ಮದ ಕಾರ್ಯವೇ ಆಗಿತ್ತು. ಅದೇ ರೀತಿಯಲ್ಲಿ ಕೂಡ ಈ ದಿನವೂ ಕೂಡ ನಮ್ಮಗಳಲ್ಲಿ, ಸರ್ವೇ ಸಾಮಾನ್ಯವಾದಂಥ ಮನುಷ್ಯರಾದ ನಮ್ಮಗಳಲ್ಲಿ ಮತ್ತು ವಿಶ್ವಾಸಿಗಳಲ್ಲಿ ಅಂತ ಭಾವನೆಗಳು ನಮಗೆ ಬರುವಂತ ಸಂದರ್ಭದಲ್ಲಿ, ಅಂತ ಒಂದು ಕೆಟ್ಟ ಪ್ರವೃತ್ತಿ ನಮ್ಮಲ್ಲಿ ಅದು ಉಲ್ಕಣಗೊಳ್ತಾ ಇದೆ, ನಾವು ಅದಕ್ಕೆ ಡೆವಲಪ್ ಆಗ್ತಾ ಇದ್ದೀವಿ, ನಾವು ಈಗ ಯಾವುದೋ ಒಂದು ಬಹಳ ಒಂದು ಕೆಟ್ಟ ಕೆಲಸಕ್ಕೆ ನಾವು ಆಗ್ತಾ ಇದ್ದೇವೆ ಎನ್ನುವಾಗ ನಾವು ಅರ್ಥಕೊಳ್ಳಬೇಕು, ಅದಕ್ಕೆ ಒಂದು ದೆವ್ವ ಕಾರಣ ಇರ್ತದೆ ಎಂಬುದಾಗಿ. ಅದು ಕೆಲವರು ಒಪ್ಪುವುದಿಲ್ಲ, ಈ ವಾದವನ್ನ ಕೆಲವರು ಒಪ್ಪುವುದಿಲ್ಲ. ಅದು ಮನುಷ್ಯನ ದೇಹದಲ್ಲೇ ಬಂದಂತ ವಿಷಯ. ಅವನು ಪಾಪಮಯವಾದಿಂದ ಅವನ ಪಾಪ ಮಾಮೂಲಿಯಾಗಿ ಬರ್ತದೆ, ಅದಕ್ಕೇನು ದೆವ್ವ ಬರಬೇಕಾಗಿಲ್ಲ ಅಂತ. ನಾವು ಯಾಕೋಬನ ಪತ್ರಿಕೆಯಲ್ಲಿ ನಾವು 4ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅವೆಲ್ಲವೂ ದುರಾತ್ಮದ ಕೆಲಸವೇ, ದೆವ್ವಗಳ ಕೆಲಸವೇ ಎಂಬುದಾಗಿ ಯಾಕೋಬನು ಬರೆದು ತಿಳಿಸ್ತಾನೆ. ಹಾಗಾಗಿ ಮನುಷ್ಯನಲ್ಲಿ ಕೆಟ್ಟತನ ಬರಬೇಕಾದ್ರೆ, ಕೆಟ್ಟತನ ಕಾರ್ಯಗತಗೊಳ್ಳಬೇಕಾದ್ರೆ, ಮನುಷ್ಯನೊಳಗೆ ಇರತಕ್ಕಂಥ ಕೆಟ್ಟತನ ಕಾರ್ಯಗತಗೊಳ್ಳಬೇಕಾದ್ರೆ ಅದಕ್ಕೆ ಈ ದುರಾತ್ಮಗಳೇ ಕಾರಣ. ಅದಕ್ಕೆ ಸ್ಪಷ್ಟ ಉದಾಹರಣೆ ಸೌಲನು. ದೇವರಿಂದ ಕಳಿಸಲ್ಪಡ್ತಿತ್ತು ಅಂತ ಹೇಳಿದ್ರೆ ಆ ದುರಾತ್ಮಗಳು, ನಾನು ಕಳೆದ ಬಾರಿ ತಿಳಿಸಿದೆ, ಒಂದು ಅರಸು ಪುಸ್ತಕದಲ್ಲಿ ನಾನು ಓದುವಾಗ ನಿಮಗೆ ತಿಳಿಸಿದೆ, ದೇವರ ಹತ್ರ ಪರ್ಮಿಷನ್ ತಗೊಂಡು ಬರ್ತಾವಂತಾವು ನಮ್ಮನ್ನ ಶೋಧನೆ ಮಾಡ್ಲಿಕ್ಕೆ. ದೇವರಿಂದ ಕಳಿಸಲ್ಪಡ್ತು ಅಂತ ಹೇಳಿದ್ರೆ ಅವು ಅಲ್ಲಿಂದ ದೇವರಿಗೆ ತಿಳಿಸಿ ಅನುಮತಿ ಪಡೆದು ಬರುವಂತವು. ನೇಕವಾಗಿ ನಮ್ಮ ವಿಶ್ವಾಸಿಗಳನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸಿ ಆ ರೀತಿ ಕಳಿಸಲ್ಪಡೋ ಆ ದೆವ್ವ ನಮ್ಮ ಮೇಲೆ ಕಣ್ಣಿಟ್ಟು ಇವನನ್ನ ನಾವು ಸದಾಯಿಸ್ಬಹುದು, ಇವನ್ನ ಸುಳ್ಳೆಳಿಸ್ಬಹುದು, ಇವನ ಹತ್ರ ಏನಾದ್ರು ಒಂದು ಕೆಟ್ಟ ಕೆಲಸ ಮಾಡಿಸ್ಬಹುದು ಅನ್ನೋದು ಯಾವಾಗ ತಿಳಿತವೆ ಅಂತ ಹೇಳಿದ್ರೆ, ಆ ವಿಶ್ವಾಸಿ ತನ್ನಲ್ಲಿರುವ ಆ ಕೆಟ್ಟತನವನ್ನ ಪ್ರದರ್ಶನ ಮಾಡಬೇಕು, ಆ ಕೆಟ್ಟತನವನ್ನ ನಾನು ಕೂಡ ಮಾಡ್ಬೇಕು ಅಂತ ಆಲೋಚನೆ ಮಾಡುವ ಕ್ಷಣದಲ್ಲೇ ಅವು ತಿಳಿದುಕೊಂಡು ಹೋಗಿ ನಮ್ಮನ್ನ ಕಳಿಸು, ನಾವು ಅವನು ಶೋಧನೆ ಮಾಡ್ತೀವಿ ಅಂತ ಹೇಳಿ ಕೇಳ್ಕೊಂಡು ಬರ್ತಾವಂತೆ. ಇದನ್ನ ನಾವು ಓದಿದ್ದೇವೆ, ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ. ಆ ರೀತಿಯಲ್ಲಿ ಆ ಕಾರಣದಿಂದ ದೇವರಿಂದ ಕಳಿಸಲ್ಪಡ್ತು ಅಂತ ಹೇಳ್ತಿದ್ದೆ ಹೊರತು ದೇವರು ಯಾವ ದೆವ್ವಗಳನ್ನು ಕರೆದು ನೀವು ಹೋಗಿ ಅಂತ ಹೇಳಿಲ್ಲ, ಇಲ್ಲಿವರೆಗೂ ಹೇಳಿಲ್ಲ. ಮತ್ತೆ ದೇವರ ವಾಕ್ಯದಲ್ಲಿ ಎಲ್ಲೂ ಆಧಾರವಿಲ್ಲ. ಎರಡನೇ, ಮುಖ್ಯವಾಗಿ ನಮ್ಮ ಯೋಬನನ್ನ ಶೋಧನೆ ಮಾಡಬೇಕಾದ್ರೂ ಕೂಡ
ಸೈತಾನನ್ನ ಕರೆದು ಯೋಬನನ್ನ ಶೋಧನೆ ಮಾಡುವಂತೆ ಹೇಳಲಿಲ್ಲ. ಶೋಧನೆ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಂಡವನು ವಾಲಂಟರಿಲಿ ಹೋಗಿ ಸೈತಾನನು ಎಂಬುದನ್ನ ಯೋಬನ ಯೋಬನ ಪುಸ್ತಕ 1ನೇ ಅಧ್ಯಾಯ 1, 2, 3ರಲ್ಲಿ ನಾವು ಚೆನ್ನಾಗಿ ಅದನ್ನು ಓದ್ತೇವೆ. ಅದು ಒಂದು ಕಾರಣ. ನೆಕ್ಸ್ಟ್ ಮತ್ತೆ ಪುನಃ ಈಗ 9ನೇ ಕಾರಣ, ಸಾರಿ 5ನೇ ಕಾರಣ, ದೇವದೂತರು ಪರಿಶುದ್ಧರಾದವರು, ದೆವ್ವಗಳು ಅಶುದ್ಧಾತ್ಮಗಳು. 6ನೇದು, ಇವರು ದೇವರ ಮಕ್ಕಳ ಸೇವೆ ಮಾಡ್ತಾರಂತೆ, ನಮ್ಮ ಯಾರು ದೇವದೂತರು. ಆದರೆ ದೆವ್ವಗಳು ಮನುಷ್ಯರನ್ನು ಬಾಧಿಸ್ತವಂತೆ. ಪ್ರತಿ ಕುಟುಂಬದಲ್ಲಿ ದೆವ್ವಗಳಿದ್ದಾವೆ, ಎಚ್ಚರ ವಹಿಸ್ಬೇಕು ನಾವು. ಪ್ರತಿ ಕುಟುಂಬದಲ್ಲಿ ದೆವ್ವಗಳು ಬಂದು ಇದ್ದಾವೆ, ಇಲ್ಲ ಅಂತ ಅನ್ಕೊಳ್ಳೇಬೇಡಿ. ಅವು ಏನಂದ್ರೆ ನಮ್ಮನ್ನ ಅವುಗಳ ಕಂಟ್ರೋಲ್ ತಗೊಳ್ಳಿಕ್ಕೆ ಕಾಯ್ತಾ ಇರ್ತವೆ. ಹಾಗಾಗಿ ಅವರು ಬಾಧೆ ಪಡಿಸ್ತಾರೆ ಅಂತ ಹೇಳಿದ್ರೆ, ನಮಗಿರುವ ಸಂತೋಷವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿ ನಾವು ದ್ವೇಷ, ಅಸೂಯೆ, ಜಗಳ, ಈ ಒಂದು ಹೊಟ್ಟೆಕಿಚ್ಚು, ಈ ರೀತಿಯಾದ ಪ್ರವೃತ್ತಿಯಲ್ಲಿ ನಮ್ಮ ಜೀವನವನ್ನು ನಾವು ಅಶಾಂತಿಗೆ, ಆಮೇಲೆ ಅಷ್ಟೇ ಅಲ್ಲ, ಈ ದುಶ್ಚಟಗಳು, ಸಿಗರೇಟು, ಬೀಡಿ, ಮದ್ಯಪಾನ, ಮತ್ತೆ ಈ ಡ್ರಗ್ಸ್, ಇವೆಲ್ಲವೂ ಕೂಡ ದುರಾತ್ಮಗಳ ಚೇಷ್ಟೆ ಅಂತ ನಾನು ಈ ಭಾಷೆಯಲ್ಲಿ ಹೇಳ್ತೇನೆ. ಅವೆಲ್ಲ ದುರಾತ್ಮಗಳು ನಮ್ಮಲ್ಲಿ ಸೇರಿದಾಗಲೇ ಅವೆಲ್ಲ ಮನುಷ್ಯ ಮಾಡುವಂಥದ್ದು. ಯೋಚನೆ ಮಾಡಿ, ನೀವು ಬಹಳ ಡೀಪ್ ಆಗಿ ಯೋಚನೆ ಮಾಡ್ರಿ ಈ ವಿಚಾರವನ್ನು. ಮತ್ತೆ 7ನೇ ವಿಷಯ, ದೇವದೂತರು ದೇವರಿಗೆ ಸಂಪೂರ್ಣ ವಿಧೇಯರವರು. ಅವರು ದೇವರು ಹೇಳುವಂತ ಕಾರ್ಯವನ್ನಲ್ಲದೆ ಬೇರೆ ಯಾವ ಕಾರ್ಯವನ್ನು ಅವರು ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ, ನೀವು ಗಮನಿಸಿರಿ, ನಮ್ಮನ್ನ ಕಾಪಾಡಲಿಕ್ಕೆ ದೇವದೂತರು ಅನೇಕ ದೇವದೂತರುಗಳನ್ನ ನೇಮಿಸ್ತಾನೆ ಎಂಬುದಾಗಿ ನಾವು ಕೀರ್ತನೆಯಲ್ಲಿ ಓದ್ತೇವೆ. ಕೀರ್ತನೆ 34:7ರಲ್ಲಿ ಸ್ಪಷ್ಟವಾಗಿ ಓದ್ತೇವೆ, ಆತನ ಮಕ್ಕಳನ್ನ ಕಾಯೋದಕ್ಕಾಗಿ ದೇವದೂತರನ್ನು ದಂಡೆಳಿಸಿ ಕಾಯುವನು. ಆದರೆ ನಾವು ದೇವದೂತರನ್ನು ನೇರವಾಗಿ ಯಾವತ್ತೂ ಕೇಳುವುದಿಲ್ಲ. ದೇವದೂತರೇ ಬನ್ನಿ, ನೀವು ದೇವರ ಮಕ್ಕಳು, ನಾವು ದೇವರ ಮಕ್ಕಳು, ನೀವು ನಮ್ಮ ಸುತ್ತ ಇದ್ದು ಕಾಪಾಡಿ ಅಂತ ನಾವು ಪ್ರಾರ್ಥನೆ ಎಂದೂ ಮಾಡುವುದಿಲ್ಲ. ಆ ರೀತಿಯ ಪ್ರಾರ್ಥನೆಗಳು ಕೂಡ ಪ್ರಪಂಚದಲ್ಲಿ ಇದ್ದಾವೆ. ಅದನ್ನೇ ದೇವದೂತರ ಪೂಜೆಯಲ್ಲಿಯೂ ಎಂಬುದಾಗಿ ನಾವು ಅನೇಕ ಕಡೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಸಕ್ತರಾಗಿದ್ದಾರೆ ಎಂಬುದನ್ನ. ಅಂದರೆ ನಾವು ದೇವದೂತರನ್ನ ಯಾವುದೇ ಕಾರಣಕ್ಕೂ ನಾವು ಆರಾಧಿಸುವಂತೆಯೂ ಇಲ್ಲ, ಅವ್ರನ್ನ ಕೇಳುವಂತೆಯೂ ಇಲ್ಲ. ಅದು ದೇವರಿಂದ ನಮಗೆ ಕೊಡಲ್ಪಡುವಂತ ಒಂದು ಅನುಕೂಲ. ಅವನು ನಮ್ಮನ್ನ ಅಲ್ಲಿ ದಂಡೆಳಿಸಿ ಅವನು ಕಾಯ್ತಾನೆ ಎಂಬುದಾಗಿ. ಆದರೆ ಈ ದೆವ್ವಗಳು ದೇವರಿಗೆ ಭಯಪಡುತ್ತವೆ. ನಾವು ಎಲ್ಲಿ ಓದ್ತೇವೆ? ದೇವರು ದೋಣಿಯಿಂದ ಶಿಷ್ಯರ ಜೊತೆಯಲ್ಲಿ ಇಳಿದು ಬರುವಾಗ ಆ ದೆವ್ವದ ದಂಡು ಹಿಡಿದಂತ ಆ ವ್ಯಕ್ತಿ ಕರ್ತನನ್ನ ನೋಡುತ್ತಲೇ ಓಡಿ ಬಂದು ಅಡ್ಡ ಬಿದ್ದು ಕರ್ತನನ್ನ ಹೆಸರನ್ನ ಹೇಳ್ತಾನೆ, ನಮ್ಮ ಗೊಡವೆ ನಿನಗೆ ಏಕೆ? ಇನ್ನೂ ನಿನ್ನ ಕಾಲ ಬಂದಿಲ್ಲ, ದಯವಿಟ್ಟು ನಮ್ಮನ್ನ ಪಾತಾಳಕ್ಕೆ ಹೋಗು ಎಂದು ಆಜ್ಞೆ ಮಾಡಬೇಡ ಅಂತ ಎಂಬುದಾಗಿ ಕೇಳಿಕೊಳ್ತವೆ. ಪರಾತ್ಪರನಾದ ದೇವ ಕುಮಾರನು ಯೇಸು ನೀನು ಎಂಬುದಾಗಿ ಸಾಕ್ಷಿ ಕೊಡ್ತವೆ. ಅಂದ್ರೆ ಭಯ ಉಂಟು ದೇವರಿಗೆ ಅವಿಧೇಯರಾದ್ರೂ ಅವರು ಭಯ ಪಡ್ತವೆ. ಆದರೆ ಸೈತಾನನಿಗೆ ವಿಧೇಯರಾಗಿದ್ದಾರೆ. ನಾವು ಯಾಕೋಬ 2:19, 2 ಪೇತ್ರ 2:4ರಲ್ಲಿ ಆ ಬಗ್ಗೆ ಚೆನ್ನಾಗಿ ನಾವು ಓದ್ತೇವೆ. ಯೂದನ ಪುಸ್ತಕದಲ್ಲೂ ವಚನ 6ರಲ್ಲಿ ಅದು ಬರೆಯಲ್ಪಟ್ಟಿದೆ. ದೇವರಿಗೆ ಭಯ ಪಡ್ತವೆ, ಆದರೆ ಸೈತಾನಿಗೆ ವಿಧೇಯರಾಗಿದ್ದಾರೆ. 8ನೆಯ ವ್ಯತ್ಯಾಸ, ದೇವದೂತರಲ್ಲಿ ಪ್ರಭುಗಳು, ಪ್ರಭುತ್ವ, ಅಧಿಕಾರಿಗಳು, ದೊರೆತನಗಳು, ಸಾಮಾನ್ಯ ದೂತರು ಇವೆಲ್ಲವೂ ಇದ್ದಾರೆ. ಅದೇ ರೀತಿಯಲ್ಲಿ ದೆವ್ವಗಳಲ್ಲೂ ಕೂಡ ರಾಜತ್ವ, ಅಧಿಕಾರಿಗಳು, ಲೋಕಾಧಿಪತಿಗಳು, ದುರಾತ್ಮಗಳ ಸೇನೆ ಎಂಬ ವಿವಿಧ ವರ್ಗಗಳಿವೆ. ಎಫೆಸ 6:12, ದಾನಿಯೇಲ 10:13 ಮತ್ತು 21ನೇ ವಚನ ನಾವು ನೋಡುವಾಗ ಈ ವಿಂಗಡಣೆಯನ್ನ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಇವತ್ತು 9ನೇ ವಿಚಾರವನ್ನ ನಾವು ನೋಡೋಣ. 9ನೇ ವ್ಯತ್ಯಾಸವನ್ನ ಈಗ ಗಮನಿಸೋಣ. 9ನೇ ವ್ಯತ್ಯಾಸ, ದೇವರ ಮಕ್ಕಳನ್ನು ಅಪಾಯದಿಂದ ತಪ್ಪಿಸಿ ಕಾಪಾಡುತ್ತಾರೆ. ದೇವರು ನೇಮಿಸುವಂತ ಕೆಲಸ ಇದು.
ನಾವು ಕೀರ್ತನೆ 34:7 ದಯಮಾಡಿ ನನ್ನೊಂದಿಗೆ ಅದನ್ನ ತೆಗೆದು ಯಾರು ಸಿಕ್ಕಿದ್ರೆ ಓದಿ ನನಗೆ ಸಹಾಯ ಮಾಡಿ. ಕೀರ್ತನೆ 34:7 ವಚನ. 7. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿ ಕಾಪಾಡುತ್ತಾನೆ. ಥ್ಯಾಂಕ್ ಯು ಬ್ರದರ್. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಇನ್ನೊಂದು ಎರಡನೇದಾಗಿ ಕೀರ್ತನೆ 91:11 ವಚನ. 91:11. ನೀನು ಓದಿ ಬ್ರದರ್. ನೀನು ಹೋಗುವವೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ನಿನ್ನ ದೂತರಿಗೆ ಅಪ್ಪಣೆ ಕೊಡುವನು. ಮುಂದೆ ಓದಿ ಬ್ರದರ್. ಹಾಗೇನೆ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತುಕೊಳ್ಳುವವರು. ಆಮೇಲೆ ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವಿ. ಸಾಕು ಬಿಡಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಸಾಕು ಬಿಡಿ ಬ್ರದರ್. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಆತನ ಮಕ್ಕಳು, ನಾನು ಈ ಟಾಪಿಕ್ ಹೇಳಿದ್ದೇನೆ. ಇದು ದೇವದೂತರ ವ್ಯತ್ಯಾಸದಲ್ಲಿ 9ನೇ ವ್ಯತ್ಯಾಸ. ದೇವದೂತರಿಗೂ ದೆವ್ವಗಳಿಗೂ ಇರ್ತಕ್ಕಂಥದ್ದು. ದೇವರ ಮಕ್ಕಳನ್ನು ಅಪಾಯದಿಂದ ತಪ್ಪಿಸಿ ಕಾಪಾಡ್ತಾರಂತವ್ರು. ನಾವು ಕೀರ್ತನೆ 34:7 ಓದುವ ಪ್ರಕಾರ ಆತನು ತನ್ನ ಮಕ್ಕಳನ್ನು ಕಾಪಾಡೋದಕ್ಕೋಸ್ಕರ ದೇವದೂತರ ದಂಡನ್ನ ಇಲ್ಲಿ ನಮ್ಮ ಜೊತೆಯಲ್ಲಿ ಇಳಿಸಿ, ಒಂದು ದಂಡು ಅಂತ ಹೇಳಿದ್ರೆ 1,85,000 ದೇವದೂತರು ಎಂಬುದಾಗಿ ನಾನು ಓದಿದ್ದೇನೆ. ಅಷ್ಟು ಒಂದು ದಂಡು ನಮ್ಮ ಸುತ್ತಲೂ ಇಟ್ಟು ದೇವರು ನಮ್ಮನ್ನ ಕಾಪಾಡ್ತಾ ಇದ್ದಾನೆ. ಕೀರ್ತನೆ 91:11 ಹೋಗುವಾಗ ಆತನು ನಿನ್ನೆ ವಿಷಯವಾಗಿ ಅಂತ ಹೇಳಿದ್ರೆ ನಾವು 91:1 ವಚನವನ್ನು ನೀವು ಗಮನಿಸ್ರಿ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಈ 91ನೇ ಕೀರ್ತನೆಯನ್ನ ನಾವು ಓದುವಾಗ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವವನು. ಈ ಪರಾತ್ಪರನ ಮೊರೆ ಹೊಕ್ಕಿರುವವನು ಅವನಿಗೆ ಇರ್ತಕ್ಕಂಥ ಒಂದು ದೇವದೂತರಿಂದ ನಮ್ಮನ್ನ ರಕ್ಷಿಸುವ ರೀತಿ ಹೇಗಿದೆ ಅಂತ ಹೇಳಿದ್ರೆ, ಅಂದ್ರೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಹೋಗಿ ನನ್ನನ್ನ ಮೊರೆ ಹೊಕ್ಕಿದವನು ನನ್ನ ಮಗನು, ನನ್ನ ವಾಕ್ಯಕ್ಕೆ ಗೌರವಿಸಿ ನನ್ನ ಮಗನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡವನು, ಪರಲೋಕ ರಾಜ್ಯದ ಬಾಧ್ಯಸ್ಥನು. ಈಗ ಅವನು ಹೊರಟಿದ್ದಾನೆ. ನೀವು ಹೋಗಿ ಅವನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ನಿನ್ನ ಕಾಲು ಅಂದ್ರೆ ಅವರು ಬಂದು ಏನ್ ಮಾಡ್ತಾರಂತೆ, ಜೊತೆಲಿದ್ದು ಕಾಲು ಕಲ್ಲುಗಳಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಅಂದ್ರೆ ಅದನ್ನ ನಾವು ಎಲ್ಲಿ ಓದ್ತೇವೆ ಗೊತ್ತಾ? ಇದೇ 91:3 ಮತ್ತೆ 4 5ನೇ ವಚನ ನೋಡಿ. 5ನೇ ವಚನ 91ನೇ ಕೀರ್ತನೆ 5ನೇ ವಚನ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ. 3 ಕಾಲದಲ್ಲೂ ನಮಗೆ ವಿಪತ್ತಿದೆ. 6ನೇ ವಚನದಲ್ಲಿ ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಅಂದ್ರೆ ಈ ದೇವದೂತರನ್ನ ನಮ್ಮ ಜೊತೆಯಲ್ಲಿ ದಂಡಿಳಿಸಿ ಕಾಯುವುದರಿಂದ ಈ ಅಪಾಯಗಳು ನಮಗೆ ಯಾವಾಗಲೂ ನಮಗೆ ಎದುರಾಗ್ತಿರುವಾಗ ಆ ಅಪಾಯಗಳಿಂದ ತಪ್ಪಿಸಿ ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ಅಂದ್ರೆ ಆಗ್ತಕ್ಕಂಥ ಅಪಘಾತಗಳಿಂದ ನಮ್ಮನ್ನ ತಪ್ಪಿಸ್ತಾ ಇದ್ದಾನೆ. ಆಲ್ವೇಸ್ ರೌಂಡ್ ದ ಕ್ಲಾಕ್, ದಿನದ 24 ಗಂಟೆಯೂ ಈ ಕಾರ್ಯ ನಡೆಸಲ್ಪಡ್ತಾ ಇದೆ ಪ್ರತಿಯೊಬ್ಬ ವಿಶ್ವಾಸಿಗೆ. ಮತ್ತೆ ಮರಣಕರ ವ್ಯಾಧಿ ನಮ್ಮ ದೇಹಕ್ಕೆ ಒಬ್ಬ ಡಾಕ್ಟರ್ ಹೇಳ್ತಾ ಇದ್ರು, ಚೈನಾ ಬಾರ್ಡ್ರು ಮತ್ತೆ ಪಾಕಿಸ್ತಾನ್ ಬಾರ್ಡ್ರು ಕಾಯೋದಕ್ಕೆ ಎಂತ ಒಂದು ಸೆಕ್ಯೂರಿಟಿ ಇದೆಯೋ ಅದರ 10ರಷ್ಟು 100ರಷ್ಟು ಸೆಕ್ಯೂರಿಟಿ
ನಮ್ಮ ದೇಹದಲ್ಲಿ ಇದೆಯಂತೆ. ಆ ರೆಸಿಸ್ಟೆನ್ಸ್ ಪವರ್ ಅದು ಇರೋದ್ರಿಂದಂತೆ ನಮಗೆ ಕಾಯಿಲೆಗಳು ಬರ್ತಾ ಇಲ್ಲ. ಇಲ್ಲ ಅಂದ್ರೆ ಆ ರೆಸಿಸ್ಟೆನ್ಸ್ ಪವರ್ ಒಂದು ಸ್ವಲ್ಪ ಕಡಿಮೆ ಆದ್ರೂನು ಅಥವಾ ಅದು ಉಲ್ಟಾ ಕೆಲಸ ಮಾಡಿದ್ರುನು ನಾವು ಕ್ಷಣ ಮಾತ್ರದಲ್ಲಿ ಅನೇಕ ಕಾಯಿಲೆಗಳಿಗೆ ತುತ್ತಾಗಿ ಸತ್ತು ಹೋಗ್ತೇವೆ ಎಂಬುದಾಗಿ ಒಬ್ಬ ಡಾಕ್ಟರ್ ತಿಳಿಸಿದ್ರು. ಆ ಪ್ರಕಾರ ಇಲ್ಲಿ ನೋಡಿದ್ರೆ ಮರಣಕರ ವ್ಯಾಧಿಯಿಂದ ತಪ್ಪಿಸುವವನಂದ್ರೆ ನಮ್ಮ ದೇಹವನ್ನು ಮರಣಕರ ವ್ಯಾಧಿಗಳಿಂದ ತಪ್ಪಿಸುವುದು, ಈ ಕೆಲಸವನ್ನು ಸಹ ದೇವದೂತರು ದೇವರ ಮಕ್ಕಳಿಗೋಸ್ಕರ ಮಾಡ್ತಾರೆ. ಆಮೇಲೆ ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸಿಕೊಳ್ಳುವನು. ತನ್ನ ರೆಕ್ಕೆಗಳಿಂದ ಅಂದ್ರೆ ಆತನ ದೇವದೂತರ ಸೈನ್ಯದಿಂದ ನಮ್ಮನ್ನ ಒದಗಿಸಿಕೊಳ್ಳುವನು, ಅಂದ್ರೆ ಮರೆ ಮಾಡಿಕೊಳ್ತಾರಂತೆ. ಅನೇಕ ಚಳಿ, ಮಳೆ, ಗಾಳಿ, ಸಿಡಿಲು ಎಷ್ಟು ಇದ್ರೂ ಕೂಡ ಆ ವ್ಯಕ್ತಿಗೆ ಅದು ತಾಕೋದಿಲ್ಲ ಅಂತ ಇದೆಯಲ್ಲ, ಅದರ ಅರ್ಥ ಇದೆ. ತನ್ನ ರೆಕ್ಕೆಗಳ ಆಶ್ರಯದಲ್ಲಿ ದೇವರು ನಮ್ಮನ್ನ, ಇವತ್ತು ನಮ್ಮ ಕಾಲ ಕೆಳಗೆ ನೀವು ಈಗ ಕೂತಿದ್ದೀರಿ, ನೀವು ಇದನ್ನ ನೋಡ್ತಾ ಇದ್ದೀರಿ. ಝೂಮ್ ಮೀಟಿಂಗ್ ಅಲ್ಲಿ ಈ ಈ ವಿಡಿಯೋ ಕಡೆ ನೀವು ಗಮನಿಸಿದ್ದೀರಿ, ನನ್ನ ಮಾತಿನ ಮೇಲೆ ಗಮನ ಇಟ್ಟಿದ್ದೀರಿ. ಆದ್ರೆ ನಿಮ್ಮ ಕಾಲ ಕೆಳಗಡೆ ಏನೇನು ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಒಂದು ಹಾವು ಬರ್ತದೋ, ಇಲ್ಲ ಒಂದು ಚೇಳು ಬರ್ಬೋದು, ಇಲ್ಲ ಒಂದು ಯಾವುದೋ ಒಂದು ಇರುವೇನೋ, ಏನೋ ಒಂದು ಓಡಾಡಬಹುದು ಏನೋ. ನಾನು ನಿಮ್ಗೆ ಹೆದರ್ಸ್ತಾ ಇಲ್ಲ ಅಥವಾ ಕಟ್ಟುಕತೆ ಕಟ್ತಾ ಇಲ್ಲ, ಅಂದ್ರೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗುವಂಥದ್ದನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ದೇವದೂತರು ನಮ್ಮನ್ನ ಕಾಯ್ತಾರೆ ಎಂಬುದಾಗಿ ವಾಕ್ಯವು ತಿಳಿಸ್ತದೆ. ಯಾರಿಗೆ? ಪರಾತ್ಪರನ ಮೊರೆ ಹೊಕ್ಕಿರುವವರಿಗೆ. ಪರಾತ್ಪರನ ಮೊರೆ ಹೊಕ್ಕಿರುವವರು ಅಂತ ಹೇಳಿದ್ರೆ, ನೀವು ದಯಮಾಡಿ ನನ್ನೊಂದಿಗೆ ಕೀರ್ತನೆ 23ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನ 1ನೇ ವಚನವನ್ನ ಮಾತ್ರ ದಯಮಾಡಿ ಓದ್ರಿ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಥ್ಯಾಂಕ್ ಯು ಸಾಕು ಬ್ರದರ್. ಯೆಹೋವನು ನನಗೆ ಕುರುಬನು ಅಂದ್ರೆ 91ನೇ ಕೀರ್ತನೆಯಲ್ಲಿ ಇರ್ತಕ್ಕಂಥ ಪರಾತ್ಪರನ ಮೊರೆ ಹೊಕ್ಕಿರುವವನು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ತನ್ನ ಜೀವನದಲ್ಲಿ ಸಂಪೂರ್ಣವಾಗಿ, ಇನ್ನು ನಾನಲ್ಲ, ಇರುವುದೆಲ್ಲ ಅವನೇ, ನನ್ನ ಎಲ್ಲ ಕಾರ್ಯಗಳಲ್ಲಿ, ನನ್ನ ಎಲ್ಲ ತೀರ್ಮಾನಗಳಲ್ಲಿ, ನನ್ನ ಎಲ್ಲ ಆಲೋಚನೆಗಳಲ್ಲಿ, ನನ್ನ ಎಲ್ಲ ರೀತಿ ನೀತಿಗಳಲ್ಲಿ, ನನ್ನ ಮುಂದಿನ ಎಲ್ಲ ಯೋಜನೆಗಳನ್ನ ತೆಗೆದುಕೊಳ್ಳತಕ್ಕಂಥ ಅಧಿಕಾರವುಳ್ಳ ಕರ್ತನಾಗಿ, ನನ್ನನ್ನ ಸಂರಕ್ಷಿಸುವ ಕರ್ತನಾಗಿ ಅವನೇ ಎಂಬುದಾಗಿ ನಾವು ಆತನ ಮುಂದೆ ತಗ್ಗಿಸಿಕೊಳ್ತೇವಲ್ಲ, ಅದೇ ಮೊರೆ ಹೊಕ್ಕಿರುವವನು. 91 ಪರಾತ್ಪರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವಂದ್ರೆ ಸರ್ವಶಕ್ತನಾದ ದೇವರಾದಂತ ತಂದೆ, ಮಗ, ಪವಿತ್ರಾತ್ಮನ ತ್ರೇಕತ್ವವುಳ್ಳಂತ ದೇವರ ಹತ್ರ, ಅವರ ಜೊತೆಯಲ್ಲಿ ನಾವು ಸುರಕ್ಷಿತವಾಗಿರ್ತೇವೆ. ಇದನ್ನೇ ಕೀರ್ತನೆ 23ರಲ್ಲಿ ಹೇಳುವಂಥದ್ದು. ನಾವು ಕರ್ತನಾದ ಯೆಹೋವನು ನನಗೆ ಕುರುಬನು ಅಂತ ಹೇಳಿದ್ರೆ, ನನ್ನನ್ನ ಕಾಯುವಾತನು, ನನ್ನ ಅಧ್ಯಕ್ಷನು, ನನ್ನ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸುವವನು, ನನ್ನ ಕಾರ್ಯಕರ್ತನು, ನನ್ನ ಕರ್ತನು, ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ನಾವು ತೀರ್ಮಾನ ತೆಗೆದುಕೊಂಡು ಆತನಿಗೆ ಒಪ್ಪಿಸಿಕೊಳ್ಳುವವರಿಗೆ ದೇವದೂತರು ದಂಡಿಳಿಸಿ ಕಾಯ್ತಾನಂತೆ. ಅವರ ಸಿಂಹ ಸರ್ಪಗಳ ಮೇಲೆ ನಡೆಯುವಾಗ ಅವುಗಳು ಯಾವ ಅಪಾಯ ಮಾಡದಂತೆ ಅವ ಬಾಯಿನ ಕಟ್ಟುತ್ತದೆ. ಸಿಂಹದ ಬಾಯಿ ಕಟ್ಟಿರುವಂತ ಸ್ಟೋರಿ ನೀವು ಓದಿದ್ದೀರಿ ದಾನಿಯೇಲನಲ್ಲಿ. ದಾನಿಯೇಲನ ಚರಿತ್ರೆಯಲ್ಲಿ ಓದಿದ್ದೇವೆ. ನಮಗೆ ಗೊತ್ತಿಲ್ಲದೆ ಎಷ್ಟು ಸಿಂಹಗಳ ಬಾಯಿ ಕಟ್ಟಿದ್ದಾನೋ, ಎಷ್ಟು ಹಾವುಗಳ ಬಾಯಿಯನ್ನು ಕಟ್ಟಿದ್ದಾನೋ, ಎಂತ ವಿಷ ಜಂತುಗಳ ಬಾಯಿಗಳನ್ನ ದೇವರು ಕಟ್ಟಿದ್ದಾನೋ ನಮಗೆ ಗೊತ್ತಿಲ್ಲ ಪ್ರಿಯರೇ. ಅದು ಕರ್ತನಿಗೆ ಮಾತ್ರ ಗೊತ್ತಿರುತ್ತೆ. ನಾವು ತಪ್ಪು ಹೆಜ್ಜೆ ಹಾಕುವಾಗಲೂ ಕೂಡ ಆತನು ನಮ್ಮನ್ನ ಕಾಪಾಡಿರ್ತಾನೆ. ಯಾಕಂತ ಹೇಳಿದ್ರೆ ಆತನು ಕರುಣಾಮಯಿ, ಪ್ರೀತಿಯುಳ್ಳ ದೇವರು. ನಾವು ತಕ್ಷಣ ತಿರುಗಿಕೊಳ್ಳದೆ ಹೋದರೆ ಈ ಅಪಾಯಗಳು ನಮ್ಮನ್ನ ಹಿಡಿತವೆ ಮತ್ತೆ ಬಾಧಿಸ್ತವೆ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. ಆಮೇಲೆ ನಂತರ ನಾವು ನೋಡುವಾಗ ದೇವರ ಮಕ್ಕಳನ್ನು ಅಪಾಯದಿಂದ ತಪ್ಪಿಸ್ತವೆ ಎಂಬ ಆ ಗುಣಾಶಯದಲ್ಲಿ ಮತ್ತೆ ಅವರು ನಮ್ಮನ್ನ ಅನೇಕ ಕೇಡುಗಳಿಂದ, ತೊಂದರೆಗಳಿಂದಲೂ ಕೂಡ ಬಿಡುಗಡೆಯನ್ನ ಕೊಡ್ತಾರಂತೆ. ಬಿಡುಗಡೆ ಕೊಡುವಾಗ ಅವರು ಪಾತ್ರ ಇದೆ ಎಂಬುದನ್ನ ಸತ್ಯವೇದ ನಮಗೆ ತಿಳಿಸ್ತದೆ. ಹೇಗೆ ಅಂತ ಹೇಳಿದ್ರೆ, ದಯವಿಟ್ಟು ನನ್ನೊಂದಿಗೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 7 ಮತ್ತು 10 7ರಿಂದ 10ರವರೆಗೆ ಯಾರು ಸಿಕ್ಕಿದವರು ಓದಿ ಸಹಾಯ ಮಾಡಿ. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 7ರಿಂದ 10.
ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ, ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ, ನಡುಕಟ್ಟಿಕೊಂಡು ನಿನ್ನ ಕೆರಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆಯೇ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆಯೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಅವರು ಮೊದಲನೆಯ ಎರಡನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರು. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಥ್ಯಾಂಕ್ ಯು ಬ್ರದರ್. ಇದು ದೇವರ ವಾಕ್ಯನ ನಾವು ಗಮನಿಸಬೇಕು. ಇದನ್ನು ಆತನ ಸೇವಕರು, ಆತನ ಮಕ್ಕಳು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಇಟ್ಟು ರಕ್ಷಣೆ ಹೊಂದಿದಂಥ ಪ್ರತಿಯೊಬ್ಬರು ಜ್ಞಾಪಕವಿರಲಿ, ಕರ್ತನಾದ ಯೇಸು ಕ್ರಿಸ್ತನನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ರೀತಿ ನೀತಿಗಳು ಇಲ್ಲಿ ಅನ್ವಯವಾಗುವುದಿಲ್ಲ. ಪೇತ್ರನು ಸೆರೆಮನೆಯಲ್ಲಿದ್ದಾನೆ. ಯಾರ ಕಾರಣಕ್ಕಾಗಿ? ಕರ್ತನ ಸುವಾರ್ತೆಯ ಕಾರಣಕ್ಕಾಗಿ ಅವನು ಬಂಧಿಸಲ್ಪಟ್ಟಿದ್ದಾನೆ. ಇಂತಹ ಒಂದು ಸಂದರ್ಭದಲ್ಲಿ ದೇವರು ಅವನ ಬಳಿಗೆ ಒಬ್ಬ ದೂತನನ್ನು ಕಳಿಸಿದ್ದಾನೆ. ಅವನು ಬಂದು ಪೇತ್ರನನ್ನು ಹೇಳಿಸಿ, ನೀನು ಬಟ್ಟೆ ಹಾಕೋ, ಜೋಡು ಮೆಟ್ಕೋ, ನೀನು ನಡೆಯುವಾಗ ಅಂತೇಳಿ ಕರ್ಕೊಂಡು ಬಂದು ಆ ಬಾಗಿಲನ್ನು ಕೂಡ ತೆಗೆರಿಸು. ಒಂದು ಬೀದಿಗೆ ಬಂದ ನಂತರ ಆತನ ಬಿಟ್ಟು ಹೋಗ್ತಾನೆ. ಅಂದರೆ ಪೇತ್ರನು ಹೋಗಬೇಕಾದ ಸ್ಥಳಕ್ಕೆ ನೀನು ಹೋಗಬಹುದು ಅಂತ ಹೇಳಿ ಅವನನ್ನು ಕಳಿಸಿಕೊಟ್ಟು ಹೋಗ್ತಾನೆ. ಈ ವಾಕ್ಯವನ್ನು ನಾವು ಗಮನಿಸುವಾಗ ಅನೇಕ ವೇಳೆ ನಾವು ಕೂಡ ಅನೇಕ ರೀತಿಯ ಬಂಧನಗಳಲ್ಲಿ ಬಂಧಿತವರಾಗ್ತೇವೆ. ಒಂದು ಪಾಪದ ಬಂಧನ, ಅದು ಹೇಳುವಂತೆ ಇಲ್ಲ, ಅಂತ ಪಾಪ ಅಂತ ಇಲ್ಲ. ಪಾಪಿ ಯಾವತ್ತೂ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ದುಃಖ ಇರ್ತದೆ. ಮತ್ತೆ ಅವನ ಪ್ರತಿಯೊಂದು ಹೆಜ್ಜೆ ಬೆಂಕಿ ಮೇಲೆ ನಡೆದಂಗಿರ್ತದೆ. ದೇವರ ವಾಕ್ಯದಲ್ಲಿ ಇದೆ. ಯಾವುದೇ ಪಾಪ ಮಾಡುವವನು, ಪಾಪ ಅಂತ ಹೇಳುವಾಗ ಇಂಥದ್ದು ಅಂಥದ್ದು ಅಂತ ಹೇಳಿಬಿಟ್ಟು ದಯವಿಟ್ಟು ಕ್ಲಾಸಿಫಿಕೇಶನ್ ಮಾಡುವ ಹಾಗಿಲ್ಲ. ಎಲ್ಲ ಪಾಪಗಳು ಪಾಪಗಳೇ. ದೇವರ ನೀತಿಗೆ, ಕರ್ತನ ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪಗಳೇ. ಮುಖ್ಯವಾಗಿ ಇನ್ನೊಂದು ನಾನು ಹೇಳ್ತೇನೆ, ಕರ್ತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದೆಲ್ಲವೂ ಪಾಪವೇ. ಕರ್ತನ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದೆಲ್ಲವೂ ಪಾಪವೇ. ಏನು, ಒಂದು ಕಡೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇದು ಒಳ್ಳೆಯದೆಂದು ಮಾಡಬೇಕಾದನ್ನ ನೀನು ಮಾಡದೆ ಹೋದ್ರು ಪಾಪನೇ ಅಂತ ಹೇಳ್ತಾನೆ. ನೀನು ಒಬ್ಬರಿಗೆ ಸಹಾಯ ಮಾಡ್ಬೇಕಂತ ಹೇಳ್ತಾನೆ, ಆ ಸಹಾಯ ಮಾಡದೆ ಹೋದ್ರೆ ಅದು ಪಾಪವೇ. ಇಂಥ ಸಣ್ಣ ವಿಷಯ ಕೂಡ ಪಾಪವೇ ಎಂಬುದಾಗಿ ಅದು ಎಣಿಸಲ್ಪಡ್ತದೆ. ಇಂಥ ಪಾಪದಲ್ಲಿ ಇರುವಂತ ವ್ಯಕ್ತಿಗಳು ಕರ್ತನಾದ ಯೇಸು ಕ್ರಿಸ್ತನ ನಂಬಿ ಅವರು ರಕ್ಷಣೆಯ ಮಾರ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ಅನೇಕ ಶೋಧನೆಗಳು ಅವರನ್ನ ಬರ್ತದೆ. ಕೆಲವರಿಗೆ ಕಾಯಿಲೆಯ ಶೋಧನೆ, ಅನಾರೋಗ್ಯದ ಶೋಧನೆ, ಕೆಲವರಿಗೆ ನಿಶಕ್ತಿಯ ಶೋಧನೆ, ಕೆಲವರಿಗೆ ಅವಯವಗಳಲ್ಲಿ ತೊಂದರೆಯ ಶೋಧನೆ, ಕೆಲವರಿಗೆ ಸಾಲದ ತೊಂದರೆ, ಕೆಲವರಿಗೆ ಸಾಲದ ಬಾಧೆ, ಕೆಲವರಿಗೆ ಮಕ್ಕಳು ಅವರ ಮಾತುಗಳನ್ನು ಕೇಳಿದ ಅವೀದರಾಗಿ ಹೋಗುವಂತ ಶೋಧನೆ, ಇನ್ನು ಅನೇಕ ಸೋಲುವಿಕೆ ಈ ಲೋಕದಲ್ಲಿ ನಮ್ಮೆಲ್ಲರಿಗೆ ಇರ್ತದೆ. ಈ ಸೋಲುವಿಕೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಕರ್ತನನ್ನ ಮೊರೆ ಇಡುವುದಾದರೆ, ನಾವು ಕರ್ತನ ದೃಷ್ಟಿಗೆ ನಾವು ಕಾಣುತ್ತಿರುವಂತ ವಿಶ್ವಾಸಿಗಳಾಗಿದ್ದರೆ, ಅವರು ಸಹೋದರರಲ್ಲಿ ಸಹೋದರಿಯರಲ್ಲಿ ಯಾರೇ ಇರಲಿ, ಅವರ ಒಳಗೆ ಅವರನ್ನ ಆ ಒಂದು ಶೋಧನೆಯಿಂದ, ಆ ಒಂದು ಬಂಧನದಿಂದ ಬಿಡಿಸುವಾಗ ಆ ಕಾರ್ಯವನ್ನ ದೇವದೂತರ ಮುಖಾಂತರ ಆಗ್ತದೆ ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ ನಾವು ಅದನ್ನ ಗ್ರಹಿಸ್ತೇವೆ, ಓದ್ತೇವೆ. ಈಗ ನಾನು ಅದನ್ನ 9ನೇ ವ್ಯತ್ಯಾಸದಲ್ಲಿ ದೇವದೂತರದನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಆದಷ್ಟು ಈಗ ಅದೇ 9ರಲ್ಲಿ 9ನೆಯ ದೆವ್ವಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ಏನು, ದೇವದೂತರ ಕೆಲಸ ಇಲ್ಲಿವರೆಗೆ ಹೇಳಿದೆ. ದೆವ್ವಗಳಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನ
ಒಂದನ್ನ ಹೇಳಿ ನನ್ನ ಪ್ರಸ್ತಾಪವನ್ನ ಇವತ್ತು ನಾನು ಮುಕ್ತಾಯ ಮಾಡ್ತೇನೆ. ದೇವರ ಚಿತ್ತವಾದ್ರೆ ಬರುವ ಸತಿ ದೇವರ ಕರ್ತನು ನನಗೆ ಆಶೀರ್ವಾದ ಕೊಟ್ರೆ, ಜ್ಞಾನ ಕೊಟ್ರೆ, ಆರೋಗ್ಯ ಕೊಟ್ಟದ್ದೇ ಆದ್ರೆ ನಾನು ಮುಂದುವರಿಸ್ತೇನೆ. ಅದು ಆ ವ್ಯತ್ಯಾಸ ದೆವ್ವಗಳಿಗೆ ಏನು, ಆ ದೆವ್ವಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಅವುಗಳ ಕೆಲಸ, ದೆವ್ವಗಳು ದೇವರ ಮಕ್ಕಳನ್ನು ದ್ವೇಷ ಮಾಡ್ತವೆ. ದೇವದೂತರು ದೇವರ ಮಕ್ಕಳಿಗೆ ಸಹಾಯ ಮಾಡ್ತಾರೆ, ಅಪಾಯದಿಂದ ಕಾಪಾಡ್ತಾರೆ. ದೇವರು ಕಳಿಸುವಾಗ ಆತನು ಆತನ ಮಕ್ಕಳೊಂದಿಗೆ, ಆ ದೇವದೂತರು ಆತನ ಮಕ್ಕಳೊಂದಿಗೆ ಇದ್ದುಕೊಂಡು ಎಲ್ಲಾ ರೀತಿಯ ಸಹಾಯಗಳನ್ನ ಮಾಡ್ತವೆ, ಅಪಾಯದಿಂದ ತಪ್ಪಿಸ್ತವೆ ಅಂತ ಎಂಬುದಾಗಿ ನಾನು ನಿಮ್ಗೆ ಇಲ್ಲಿವರೆಗೆ ತಿಳಿಸಿದೆ. ಈಗ ದೆವ್ವಗಳು ಏನ್ ಮಾಡ್ತವೆ ಅಂದ್ರೆ, ದೆವ್ವಗಳಿಗೆ ದೇವರ ಮಕ್ಕಳು ದ್ವೇಷ ಮಾಡ್ತವೆ. ಈ ದೇವರ ಮಕ್ಕಳು ಕಂಡ್ರೆ ಅವುಗಳಿಗೆ ಆಗೋದಿಲ್ಲ. ಅವರು ದೇವರ ಮಕ್ಕಳ ಕಂಡ್ರೆ ಒಂದು ಸ್ವಲ್ಪವೂ ಇಷ್ಟಪಡುವುದಿಲ್ಲ. ನೀವು ಜ್ಞಾಪಕ ಇಟ್ಕೊಳ್ಳಿ. ಯಾರು ಕ್ರಿಸ್ತನ ಮಕ್ಕಳನ್ನು ಆತನ ಹೆಸರಿನಲ್ಲಿ ಶಪಿಸಿ ದ್ವೇಷ ಮಾಡ್ತಾರೋ ಅವರಲ್ಲಿ ಆ ದೆವ್ವ ಕಾರ್ಯ ಮಾಡ್ತಾ ಇದೆ ಅಂತ ಅದರ ಅರ್ಥ. ಅದರೊಳಗೆ ನಾವು ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10 ಮತ್ತು 18 ಓದಿಸೋದಿಲ್ಲ, ಸಮಯ ಮುಗಿದಿದೆ. ನಾವು ನೋಡುವಾಗ ವಿಶ್ವಾಸಿಗಳಿಗಿರ್ತಕ್ಕಂಥ ಆ ಹೋರಾಟದ ಜೀವನ ಅದು ಸೈತಾನನು ಮತ್ತು ಸೈತಾನನ ದೂತರಿಂದ ಆ ಹೋರಾಟವು ಪ್ರತಿ ವಿಶ್ವಾಸಿಗೆ ಎದುರಾಗ್ತದೆ ಎಂಬುದನ್ನ ಈ ವಾಕ್ಯ ಭಾಗ ನಮಗೆ ಎಫೆಸ 6:10-18 ತಿಳಿಸ್ತದೆ. ದೇವರ ಚಿತ್ತವಾದ್ರೆ ಮುಂದಿನ ಬಾರಿ ಅದನ್ನ ನಾನು ನಮ್ಮ ಜೊತೆಯಲ್ಲಿ ಮಾತನಾಡ ಬಯಸ್ತೇನೆ. ನನಗೆ ಇಷ್ಟು ವಾಕ್ಯವನ್ನು ಹಂಚಿಕೊಳ್ಳಕ್ಕೆ